Hi guys, welcome back to Present on this YouTube channel. Guys, ನಿನ್ನೆ WTC ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಡೇ 1 ಕಂಪ್ಲೀಟ್ ಆಗಿ ಮುಗಿದಿದೆ. ಸೊ ನಿನ್ನೆ ಡೇ 1 ಅಲ್ಲಿ ಏನೇನಾಯಿತು, ಸೊ ಎಷ್ಟು ವಿಕೆಟ್ ಹೋಯ್ತು, ಯಾರು ಇನ್ನಿಂಗ್ಸ್ ಅಲ್ಲಿ ಮುಂದೆ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಮನೆ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ನಿನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ನಿನ್ನೆ ಸೌತ್ ಆಫ್ರಿಕಾಗೆ ಲಕ್ಕಿತ್ತು ಅಂತ ಹೇಳ್ಬೋದು. ಎಸ್ಪೆಷಲಿ ಟಾಸ್ ಅಲ್ಲಿ ಅವ್ರಿಗೆ ಹೆವಿ ಲಕ್ ಇರುತ್ತೆ ಗುರು. ಸೌತ್ ಆಫ್ರಿಕಾ ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ, ಯಾಕೆಂದ್ರೆ ಅವ್ರಿಗೆ ಸೆಕೆಂಡ್ ಡೇಗೆ ಬ್ಯಾಟಿಂಗು ಚೆನ್ನಾಗಿ ಆಡಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಐಡಿಯಾ ಮಾಡಿ ಅವರು ಬ್ಯಾಟಿಂಗ್ನ ತಗೊಳ್ತಾರೆ, ಬೌಲಿಂಗ್ನ ತಗೊಳ್ತಾರೆ. ಬಟ್ ಇಲ್ಲಿ ಶಾಕ್ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಬೌಲರ್ಸ್ಗಳು ರಬಾಡ ಮತ್ತೆ ಮಾರ್ಕೋ ಜಾನ್ಸನ್. ಏನ್ ಗುರು ಬೌಲಿಂಗ್ ಅವ್ರದ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಒಂದ್ ಕಡೆ 5 ಓವರಲ್ಲಿ 1 ರನ್ ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ 0 ರನ್ ಅಲ್ಲಿ ಇದ್ದವರು ಸಡನ್ಲಿ 6ನೇ ಓವರಲ್ಲಿ ವಿಕೆಟ್ ಮೇಲೆ ವಿಕೆಟ್ ಫಸ್ಟ್ ಉಸ್ಮಾನ್ ಖ್ವಾಜಾ 0 ಔಟ್ ಆಗ್ತಾರೆ. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಕ್ಯಾಮ್ರಾನ್ ಗ್ರೀನ್ ಅವ್ರದ್ದು ವಿಕೆಟ್ ತೆಗೆದುಬಿಡ್ತಾರೆ. ಸೊ ಅಲ್ಲಿ ಅವ್ರು ಆಕ್ಚುಲಿ ಬ್ಯಾಕ್ ಫುಟ್ ಅಲ್ಲಿ ಉಳ್ಕೊಂತಾರೆ. ನಾನು ಅನ್ಕೊಂಡಿದ್ದೇನಂತಂದ್ರೆ ಕ್ಯಾಮ್ರಾನ್ ಗ್ರೀನ್ ನಂಬರ್ 3 ಯಾಕೆ ಕಳ್ಸಿದ್ರು ಅಂತ ಒಂದು ಸ್ವಲ್ಪ ಡೌಟ್ ಇತ್ತು, ಯಾಕಂದ್ರೆ ಅವ್ರು ಆಲ್ರೆಡಿ ಇಂಜುರಿಯಿಂದ ಬಂದಿರೋದು, ಗೇಮ್ ಟೈಮ್ ಅವ್ರಿಗೆ ಜಾಸ್ತಿ ಸಿಕ್ಕಿಲ್ಲ. ಮೇ ಬಿ ಆಸ್ಟ್ರೇಲಿಯಾದವ್ರು ಒಂದು ಗ್ಯಾಂಬಲ್ ಮಾಡಿದ್ರು ಅಂತಲೇ ಹೇಳ್ಬೋದು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಲೈಕ್ ಕ್ಯಾಮ್ರಾನ್ ಗ್ರೀನ್ ಏನಾದ್ರು ಫಾರ್ಮಿಗೆ ಬಂತು ಅಂತಂದ್ರೆ ಅವರೇ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಆಗಿಬಿಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಕಡೆ ನೋಡ್ತಾ ಇದ್ದಾರೆ ಆಸ್ಟ್ರೇಲಿಯಾದವರು ಕೂಡ ಇವಾಗ. ಬಟ್ ಸ್ಟಿಲ್ ಅವರಿಬ್ಬರು ಔಟ್ ಆಗಿದ ತಕ್ಷಣನೇ ಆಸ್ಟ್ರೇಲಿಯಾದವ್ರು ಬ್ಯಾಕ್ ಫುಟ್ಗೆ ಬಂದ್ರು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಮಾನಸ್ ಲೆಬಿಷನ್ ಮತ್ತೆ ಸ್ಟೀವ್ ಸ್ಮಿತ್ ಅವ್ರು ಏನ್ ಮಾಡ್ತಾರೆ, ಲೈಕ್ ಒಂದು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಕ್ ನೋಡ್ತಾ ಇರ್ತಾರೆ, ಚೆನ್ನಾಗಿ ಆಡ್ತಿರ್ತಾರೆ ಇಬ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಇಲ್ಲಿ ಆಕ್ಚುಲಿ ಮಾರ್ಕೋ ಜಾನ್ಸನ್ ಅವರು ಮಾನಸ್ ಲೆಬಿಷನ್ ಅವ್ರಿಗೆ ಒಂದು ಬಿಗ್ ಶಾಕ್ ಕೊಡ್ತಾರೆ, ಸಾಗಾದಾಗ ಔಟ್ ಮಾಡ್ಬಿಡ್ತಾರೆ ಅವ್ರನ್ನ. ಇವನ್ ಅವರು ಫುಲ್ ಉರ್ಕೊಂಡ್ಬಿಡ್ತಾರೆ ಆಕ್ಚುಲಿ ಮಾನಸ್ ಲೆಬಿಷನ್, ಏನ್ ಗುರು ಹಿಂಗ್ ಔಟ್ ಆಗ್ಬಿಟ್ಟಲ್ಲ ಅಂತ. ಇದಾದ್ಮೇಲೆ ಟ್ರಾವಿಸ್ ಹೆಡ್ ಅವ್ರು ಬರ್ತಾರೆ, ಅವರು ಕೂಡ ಏನು ಅಷ್ಟು ಕಚ್ಕೊಳಕ್ ಆಗಲ್ಲ. ಸೊ ಬೇಗನೆ ಔಟ್ ಆಗ್ಬಿಡ್ತಾರೆ, 11 ರನ್ ಔಟ್ ಆಗ್ತಾರೆ ಇಲ್ಲಿ. ಸೊ ಇಲ್ಲಿ ಆ ಟ್ರಾವಿಸ್ ಹೆಡ್ ಅವ್ರು ಆಕ್ಚುಲಿ ನನಗೆಲ್ಲ ರೋಹಿತ್ ಶರ್ಮಾ ಇಲ್ಲ ಅಂತಂದ್ರೆ ಅವ್ರು ಹೊಡೆಯಲ್ಲ ಅಂತ ಅನ್ಸುತ್ತೆ ಆಕ್ಚುಲಿ ಫೈನಲ್ ಅಲ್ಲಿ. ನನ್ನ ಪ್ರಕಾರ ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಸೊ ಅದೇ ರೀತಿ ಔಟ್ ಆಗಿದ್ದು. ಬಟ್ ಇಲ್ಲಿ ಆಕ್ಚುಲಿ ಕಂಟಕ್ ಆಗಿದ್ದು ಯಾರಪ್ಪ ಅಂದ್ರೆ ಇಬ್ರು ಕೂಡ ಸಾಕಾದಾಗೆ ಆಡಿದ್ರು ನಿನ್ನೆ ಮ್ಯಾಚ್ ಅಲ್ಲಿ. ಇಲ್ಲ ಆಕ್ಚುಲಿ ಇಬ್ರು ಇರಲಿಲ್ಲ ಅಂತಂದ್ರೆ ಮೇ ಬಿ ಒಂದು 100 ದಾಟ್ತಿರ್ಲಿಲ್ಲ ಸ್ಕೋರ್, ಆ ರೀತಿ ಆಗ್ತಿತ್ತು. ಅಂದ್ರೆ ಹೌದು ಆ ಥರನೇ ಆಗ್ತಿತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಸ್ಟಿಲ್ ಆಸ್ಟ್ರೇಲಿಯಾದವ್ರನ್ನ ಪ್ರೆಷರ್ ಇಡಕ್ಕಾಗಲ್ಲ. ಸೊ ನನ್ನ ಪ್ರಕಾರ ನೀನೆ ಬೆಸ್ಟ್ ಬ್ಯಾಟಿಂಗ್ ಆಡಿದ್ ಯಾರಪ್ಪ ಅಂತಂದ್ರೆ ಸ್ಟೀವ್ ಸ್ಮಿತ್ ಮತ್ತೆ ವೆಬ್ಸ್ಟರ್ ಅಂತ ಹೇಳ್ತೀನಿ. ಅಂಡ್ ಎಸ್ಪೆಷಲಿ ವೆಬ್ಸ್ಟರ್ ಅವ್ರು ಹೆವಿ ಹರ್ಟ್ ಮಾಡ್ತು ಅಂತ ಹೇಳ್ತೀನಿ, ಯಾಕಂದ್ರೆ ಸ್ಟೀವ್ ಸ್ಮಿತ್ ಅವ್ರು ವಿಕೆಟ್ ಬಿದ್ದೋಗುತ್ತೆ, ಅದು ರಬಾಡ್ ಅವರು ಅಂತೀನಿ, ಆಡಮ್ ಮ್ಯಾಕ್ರಮ್ ಅವ್ರು ವಿಕೆಟ್ ತೆಗಿತಾರೆ. ಇವನ್ ಶಾಕ್ ಆಗ್ಬಿಡ್ತಾರೆ. ನಾನು ಪ್ರೆಸ್ ಕಾನ್ಫರೆನ್ಸ್ ಮುಗಿದ್ಮೇಲೆ ಅದನ್ನೇ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ನಾನು ಕ್ರಿಕೆಟ್ ಆಡಿದ್ದೀನಲ್ಲ, ಪಾರ್ಟ್ ಟೈಮ್ ಬೌಲರ್ಗೆ ಮಾತ್ರ ಆ ಥರ ಹೊಡೆಯಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ಅವ್ರ ವಿಕೆಟ್ ಎಷ್ಟು ಕ್ರೂಷಿಯಲ್ ಆಗಿದೆ ಅಂತ. ಆ್ಯಂಡ್ ಪದೇ ಅವ್ರು ಪ್ರೂವ್ ಮಾಡ್ಕೊತಿದ್ರೆ ವಿರಾಟ್ ಕೊಹ್ಲಿ ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಇರೋದು ಯಾರಪ್ಪ ಅಂತಂದ್ರೆ ಟೆಸ್ಟಲ್ಲಿ ಅವರೇ ಅಂತ. ಯಾಕಂದ್ರೆ ಆವರೇಜ್ 50+ ಸ್ಕೋರ್ ಇರೋದು ಫೈನಲ್ಸ್ ಅವ್ರದೇ ಜಾಸ್ತಿ ಇರೋದು ಇವಾಗ. ಸೊ 66 ರನ್ಸ್ನ ಸ್ಕೋರ್ ಮಾಡ್ತಾರೆ ಸ್ಟೀವ್ ಸ್ಮಿತ್ ಅವರು. ಅವ್ರು ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಅಲೆಕ್ಸ್ ಕ್ಯಾರಿ ಅವ್ರು ಬರ್ತಾರೆ. ಅಲೆಕ್ಸ್ ಕ್ಯಾರಿ ಮತ್ತೆ ವೆಬ್ಸ್ಟರ್ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡ್ತಾ ಇರ್ಬೇಕಾದ್ರೆ ಅವರು ಕೂಡ ಔಟ್ ಆಗ್ತಾರೆ 23ಕ್ಕೆ ಅಲೆಕ್ಸ್ ಕ್ಯಾರಿ ಅವರು. ಇದಾದ್ಮೇಲೆ ನೆಕ್ಸ್ಟ್ ವೆಬ್ಸ್ಟರ್ ಅವರು ಕೂಡ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಬಂದಂತವ್ರು ಯಾರು ಕಚ್ಕೊಳ್ಳಲ್ಲ, 1 by 1 ಬೇಗನೆ. ಅಂದ್ರೆ ವೆಬ್ಸ್ಟರ್ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಮೇ ಬಿ ನಾನು ಸ್ವಲ್ಪ ಸ್ಕೋರ್ನ ಮೂವ್ ಮಾಡ್ಕೊಂಡ್ಬಿಡೋಣ, ಒಂದು 20-30 ರನ್ ಪುಷ್ ಮಾಡೋಣ, 50 ರನ್ ಪುಷ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಯಾವಾಗ ಪ್ಯಾಟ್ ಕ್ಯುಮಿನ್ಸ್ ಅವ್ರು ಔಟ್ ಆಗ್ತಾರೆ ಗೊತ್ತಾ, ಅವಾಗ ಅವ್ರು ಭಯ ಬೀಳ್ತಾರೆ. ಯಾಕಂದ್ರೆ ಪ್ಯಾಟ್ ಕ್ಯುಮಿನ್ಸ್ ಅವ್ರು ಏನಾದ್ರು ಪಾರ್ಟ್ನರ್ಶಿಪ್ ಕೊಟ್ಟಿದ್ರೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇದ್ರು. ಬಟ್ ಆಕ್ಚುಲಿ ಬೌಲಿಂಗು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ವೆಬ್ಸ್ಟರ್ ಅವ್ರದ್ದು ವಿಕೆಟ್ನ ತೊಗೊಂಡ್ಬಿಟ್ಟಿದ್ರೆ ಅದೊಂದು LBW ಅಪಿಯಲ್ ಆಗುತ್ತೆ. ಅಲ್ಲೊಂದು ಕಡೆ ಮೈನ್ಯೂಟ್ ಎರರ್ ಮಾಡ್ತಾರೆ ಸೌತ್ ಆಫ್ರಿಕಾದವರು. ಯಾಕಂದ್ರೆ ರಿವ್ಯೂನೇ ತೊಗೊಳಲ್ಲ, ರಿವ್ಯೂ ತೊಗೊಂಡಿದ್ರೆ ಕ್ಲಿಯರ್ ಔಟ್ ಇತ್ತು, ನೆಕ್ಸ್ಟ್ ಅದು ಆ ಬಾಲ್ ಆದ್ಮೇಲೆ ತೋರಿಸ್ತಲ್ಲ ಕ್ಲಿಯರ್ ಔಟ್ ಇತ್ತು, ಅದೇನೋ ತೊಗೊಂಡ್ಬಿಟ್ಟಿತ್ತು ಅಂದರೆ ಮೇ ಬಿ 180 ಕಟ್ ಹಾಕ್ಬೋದಾಗಿತ್ತು. ನನ್ನ ಪ್ರಕಾರ 212 ಆ್ಯಕ್ಚುಲಿ ಅದೇನು ಸ್ಕೋರ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವರೇ ಅದು ಅನ್ಕೊಂಡಿದ್ದ ಸ್ಕೋರ್ಗಿಂತ ಒಂದು 5-10 ರನ್ ಕಮ್ಮಿ ಅಷ್ಟೇ. ಬಟ್ 200 ಅಬೋವ್ ಸ್ಕೋರ್ ಇರೋದೇ ನಿನ್ನೆ ಪಿಚ್ಚಲ್ಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ಆ ಥರನೇ ಇದ್ದಿದ್ದು. ಸೊ ನನ್ನ ಪ್ರಕಾರ 212 ಟಫೆಸ್ಟ್ ಚೇಸ್ ಆಗುತ್ತೆ ಅಂತ ಒಂದು ಕಡೆ ಗೊತ್ತಿತ್ತು. ಬಟ್ ಆದರೂ ಒಂದು ಕಾನ್ಫಿಡೆನ್ಸ್ ಇತ್ತು ಸೌತ್ ಆಫ್ರಿಕಾದವ್ರು, ಏನಿಲ್ಲ ಗುರು 1-2 ವಿಕೆಟ್ ಕಳ್ಕೊಂತಾರೆ, ಬಟ್ ಒಂದು 50-60 ರನ್ ಫಸ್ಟ್ ಇನ್ನಿಂಗ್ಸಲ್ಲಿ ಮುಗಿಸ್ತಾರೆ ಅಂತ ಅನ್ಕೊಂಡ್ರೆ 4 ವಿಕೆಟ್ಗಳು ಬಿದ್ದೋಗುತ್ತೆ ನಿನ್ನೆ ಫಸ್ಟ್ ಇನ್ನಿಂಗ್ಸಲ್ಲೇ. ಮೊದಲನೇ ಓವರಲ್ಲೇ ಮತ್ತೆ ವಿಕೆಟ್, ಆಕ್ಚುಲಿ ಮೊದಲನೇ ಓವರಲ್ಲಿ ಮೊದಲನೇ ಬಾಲಲ್ಲಿ ವಿಕೆಟ್ ತೆಗಿತಿದ್ರು ಮಿಚೆಲ್ ಸ್ಟಾರ್ಕ್ ಅವರು. ಬಟ್ ಮೊದಲನೇ ಓವರಲ್ಲಿ ಕಡೆಯ ಬಾಲಲ್ಲಿ ವಿಕೆಟ್ ತೆಗಿತಾರೆ ಆಡಮ್ ಮ್ಯಾಕ್ರಮ್ ಅವರು, 0 ಔಟ್ ಆಗ್ತಾರೆ. ನನ್ನ ಪ್ರಕಾರ ಅದು ಬೆಸ್ಟ್ ಬಾಲ್ ಅಂತ ಹೇಳ್ತೀನಿ. ಏನು ಗುರು ಆ ಮನುಷ್ಯ ಹಾಕೋದು ಯಪ್ಪ ಭಯಂಕರ ಗುರು. ಒಟ್ಟಿನಲ್ಲಿ ಫಸ್ಟ್ ಓವರಲ್ಲೇ ವಿಕೆಟ್ ಬೀಳುತ್ತೆ, ಅದಾದಮೇಲೆ ಕಂಪ್ಲೀಟ್ ಬ್ಯಾಕ್ ಫುಟಲ್ಲಿ ಬರ್ತಾರೆ ಅಂತ ಅನ್ನಿಸ್ತಾರೆ. ಒಂದು ಸ್ವಲ್ಪ ರನ್ಸ್ಗಳು ಅಂದರೆ ಕೂಡಾಕ್ತಾರೆ ಅಂತ ನೋಡ್ತಾ ಇರ್ತಾರೆ. ಬಟ್ ಬಾಲ್ಸ್ನ ತೊಗೊಳ್ತಿರ್ತಾರೆ, ರನ್ಸ್ನ ಅವರು ಕೊಡ್ತಾರಲ್ಲ ಆಸ್ಟ್ರೇಲಿಯಾದವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಬಟ್ ಇಲ್ಲಿ ಔಟ್ ಆಗೋದು ನೆಕ್ಸ್ಟ್ ಯಾರಪ್ಪ ಅಂತಂದರೆ ವಿಯಾನ್ ಮುಲ್ಡರ್ ಅವ್ರು ಔಟ್ ಆಗ್ತಾರೆ ಪ್ಯಾಟ್ ಕ್ಯುಮಿನ್ಸ್ ಅವ್ರಿಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ರಾಯನ್ ರೆಕಲ್ಟನ್ ಅವರು ಔಟ್ ಆಗ್ತಾರೆ. ಬಟ್ ಇಲ್ಲಿ ಟೆಂಬಾ ಬೌಮಾ ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಬಟ್ ಅದೇನು ಗುರು ನಮ್ಮ ಹಜಲ್ವುಡ್ ಗಾರ್ಡು ಆ ರೇಂಜ್ ಬೌಲ್ ಆಗ್ತಾರೆ, ಫಸ್ಟ್ ವಿಕೆಟ್ ಅದು ನನ್ನ ಪ್ರಕಾರ ಲಾಸ್ಟ್ ಟೀಗೆ ಬ್ರೇಕ್ ಬರೋದಕ್ಕೆ ಲೈಕ್ ಇನ್ನಿಂಗ್ಸ್ ಎಂಡ್ ಆಗೋದಕ್ಕೆ ಅದೇ ಮೇನ್ ರೀಸನ್ ಅಂತ ಹೇಳ್ತೀನಿ. ಯಾಕಂದರೆ ಆ ಥರ ಬೌಲು ನಾನು ನೋಡೇ ಇಲ್ಲ ಗುರು. ಏನು ಬಂದು ಹಿಂಗೆ ಒಳಗಡೆ ಪಟಕ್ ಅಂತ ವಿಕೆಟ್ ಹೊಡೆಯುತ್ತೆ. ನನ್ನ ಪ್ರಕಾರ ಅರ್ಧ ಸೌತ್ ಆಫ್ರಿಕಾದವ್ರನ್ನ ಆಲ್ರೆಡಿ ಬ್ಯಾಕ್ ಫುಟಲ್ಲಿ ಇಟ್ಬಿಟ್ಟಿದ್ದಾರೆ. ಇನ್ನೂ ಆ್ಯಕ್ಚುಲಿ ನೋಡಿ 43ಕ್ಕೆ ಇನ್ನೂ 50 ಕೂಡ ಕ್ರಾಸ್ ಮಾಡೋಕ್ಕಾಗಿಲ್ಲ, 4 ವಿಕೆಟ್ ಕಳ್ಕೊಂಡಿರೋದು. ನನ್ನ ಪ್ರಕಾರ ಮೇ ಬಿ ಇವತ್ತು ಡೇವಿಡ್ ಅವರು ಮತ್ತು ಲೈಕ್ ಕ್ಯಾಪ್ಟನ್ ಟೆಂಬಾ ಬೌಮಾ ಅವರು ಇಬ್ಬರು ಕೂಡ
ಒಂದಷ್ಟು ಪಾರ್ಟ್ನರ್ಶಿಪ್ನ ಬೆಳೆಸಬೇಕಾಗುತ್ತೆ. ಯಾಕಂದರೆ ಡೇವಿಡ್ ಅವರು ಫಸ್ಟ್ ಕ್ಲಾಸ್ ಇನ್ನಿಂಗ್ಸು ಇಂಗ್ಲೆಂಡಲ್ಲಿ ಆಡ್ತಾ ಇರ್ಬೇಕಾದ್ರೆ 75+ ಆವ್ರೇಜಸ್ ಇದೆ. ಆ್ಯಂಡ್ ನನಗೆ ಕಾನ್ಫಿಡೆನ್ಸ್ ಇದೆ ಟೆಂಬಾ ಬೌಮಾ ಮೇಲೆ ಒಂದು ಸ್ವಲ್ಪ ಅವ್ರು ಆಡ್ತಾರೆ. ಯಾಕಂದರೆ ಕ್ಯಾಪ್ಟನ್ ಇನ್ನಿಂಗ್ಸು ಪ್ರೆಷರ್ ಇರುತ್ತೆ. ಯಾಕಂದರೆ ಅವ್ರು ಪ್ರೆಷರ್ ತೊಗೊಂಡಿಲ್ಲ ಅಂದರೆ ಟೀಮಲ್ಲಿ ಯಾರು ಪ್ರೆಷರ್ ಆಮೇಲೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಮೊದಲೇ ನಿಮ್ಗೆ ಗೊತ್ತಿರೋಗೆ ಸೌತ್ ಆಫ್ರಿಕಾದವ್ರು ಮತ್ತೆ ಚೋಕ್ ಮಾಡ್ತಾರೆ ಅಂತ ಪದೇ ಅವ್ರ ಬ್ಲಡ್ಡಲ್ಲೇ ಪ್ರೂವ್ ಆಗಿಬಿಟ್ಟಿದೆ. ಸೊ ನನ್ನ ಪ್ರಕಾರ ಚೋಕ್ ಮಾಡ್ದಂಗೆ ಇವತ್ತಿನ ಸೀಸನ್ ಫಸ್ಟ್ ಒಂದು ಸೀಸನ್ ಏನಿದೆ ಒಂದು 50-60 ರನ್ ಪಾರ್ಟ್ನರ್ಶಿಪ್ನ ಬೆಳ್ಸಕ್ಕೆ ನೋಡಬೇಕು. ಅದಾದಮೇಲೆ ನೆಕ್ಸ್ಟು ಟೇಕ್ ಆನ್ ಮಾಡಬೇಕು ಗೇಮ್ನ. 100-150 ಆ್ಯಕ್ಚುಲಿ 169 ಬೇಕು. ಹೌದು. ಸೊ ಟ್ರಯಲ್ ಬೈ ಇನ್ನೂ 160 ರನ್ಸಲ್ಲಿದ್ದಾರೆ. ಅವರು ಅದನ್ನು 160 ರನ್ಸ್ನ ಹೊಡೆದು ಒಂದು 50 ರನ್ ಏನಾದರೂ ಲೈಕ್ ಲೀಡ್ನ ಕೊಟ್ಟರೆ ನನ್ನ ಪ್ರಕಾರ ಆಸ್ಟ್ರೇಲಿಯಾದವ್ರು ಬ್ಯಾಕ್ ಫುಟಲ್ಲಿ ಇರ್ತಾರೆ. ಆ್ಯಂಡ್ ಆಸ್ಟ್ರೇಲಿಯಾದವ್ರು ಪ್ರೆಷರ್ ಇರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವರ ಬೌಲಿಂಗ್ ಲೈನಪ್ ಸಖತ್ತಾಗಿರೋದು. ಎಸ್ಪೆಷಲಿ ಮಿಚೆಲ್ ಸ್ಟಾರ್ಕ್ ಅವರು, ಪ್ಯಾಟ್ ಕ್ಯುಮಿನ್ಸು, ಜೊತೆಗೆ ಜಾಸ್ ದ ಬಾಸ್ ಅವರು. ಸೊ ಇನ್ನೂ ಸ್ಪಿನ್ನರೇ ಬಂದಿಲ್ಲ ನೋಡಿ. ನ್ಯಾಥನ್ ಲಯನ್ ಅವ್ರು ಆ್ಯಕ್ಚುಲಿ ನೆನ್ನೆ ಒಂದೇ ಓವರ್ ಬೌಲ್ ಮಾಡಿದ್ದು ಆ್ಯಕ್ಚುಲಿ ನೋಡಿ. ಆ್ಯಕ್ಚುಲಿ ಫಾಸ್ಟ್ ಬೌಲರ್ಸ್ಗಳೇ ಎಲ್ಲ ವಿಕೆಟ್ ಒಂದು ಸೀಸನ್ ಅವರು ಆ್ಯಕ್ಚುಲಿ ಸೌತ್ ಆಫ್ರಿಕಾ ಕಡೆ 5 ವಿಕೆಟ್ ತಗೊಂತಾರೆ ಇಲ್ಲೇ. ಅವ್ರು 5 ವಿಕೆಟು, ಮಾರ್ಕೋ ಜಾನ್ಸನ್ 3 ವಿಕೆಟು, ಲೈಕ್ ಆಮೇಲೆ ಕೇಶವ್ ಮಹಾರಾಜ್ ಒಂದು, ಆ್ಯಡಮ್ ಮ್ಯಾಕ್ರಮ್ ಅವರು 1 ವಿಕೆಟ್ ತಗೊಂತಾರೆ. ಆ್ಯಡಮ್ ಮ್ಯಾಕ್ರಮ್ ಇಂದ ಒಂದು ಕಾಂಟ್ರಿಬ್ಯೂಷನ್ ಏನಪ್ಪ ಅಂದರೆ ಸ್ಟೀವ್ ಸ್ಮಿತ್ನ ತೆಗೆದಿದ್ದು. ಸ್ಟೀವ್ ಸ್ಮಿತ್ ಏನಾದ್ರು ತೆಗ್ದಿಲ್ಲ ಅಂದರೆ ನನ್ನ ಪ್ರಕಾರ 300 ಸ್ಕೋರ್ ಬರ್ತಿತ್ತು. 300 ಸ್ಕೋರ್ ಬಂದಿರೋ ಹೆವಿ ಪ್ರೆಷರಲ್ಲಿ ಇರೋರು. ನನ್ನ ಪ್ರಕಾರ 1-sided ಆಗಿಬಿಡ್ತಿತ್ತು ಮ್ಯಾಚು. ಬಟ್ ವಿನ್ ಗೇಮ್ ಅಂತ ಹೇಳ್ತಾರೆ ಗೊತ್ತಾ, ಹಂಗೆ 50 ಒಂದು ಕಡೆ 0 ಹೊಡಿತಾರೆ, ಇನ್ನೊಂದು ಕಡೆ ಸ್ಟೀವ್ ಸ್ಮಿತ್ ಅವರ ವಿಕೆಟ್ ತಗೊಳ್ತಾರೆ. ಸೊ ಇವತ್ತು ನನ್ನ ಪ್ರಕಾರ ಏನೊಂದು ಇನ್ನಿಂಗ್ಸ್ ಇರುತ್ತೆ, ಬ್ಯಾಟಿಂಗ್ ಆಡೋದಕ್ಕೆ ಚೆನ್ನಾಗಿ ಸ್ವಲ್ಪ ಬಾಲ್ ಬ್ಯಾಟಿಂಗ್ ಬರುತ್ತೆ ಅಂತ ಅನಿಸ್ತಾ ಇದೆ. ಆಕ್ಚುಲಿ ಫುಲ್ ಕ್ಲೌಡಿ ಇತ್ತು. ಸ್ಟೇಡಿಯಂ ಅಲ್ಲಿ ನಡೀತಾರೆ ನಿಮ್ಗೆ ಗೊತ್ತಿರೋ ಹಾಗೆ. ಒಟ್ಟಿನಲ್ಲಿ ಅದೇ ಸ್ವಲ್ಪ ಸೀಮಸ್ ಸಖತ್ ಹೆಲ್ಪ್ ಸಿಕ್ತು ನೆನೆ ಮಾತ್ರ. ಮಾರ್ಕೋ ಜಾನ್ಸನ್ ಅವ್ರಿಗಾಗಲಿ ಇಲ್ಲ ರಬಾಡ್ ಅವ್ರು ನೋಡಿ 5 ವಿಕೆಟ್ 5 ತಗೊಂಡ್ರು. ನನ್ನ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಅವ್ರು ತಗೊಳ್ಬೋದು ಅಂತ ಅನ್ನಿಸ್ತಾ ಇದೆ ಇವತ್ತು ಕೂಡ. ಯಾಕಂದರೆ 2 ವಿಕೆಟ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ರು ಅವರು. ಸೊ ಇನ್ನೊಂದು 3 ವಿಕೆಟ್ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಇನ್ ಮ್ಯಾಟರ್ ಆಫ್ ಅದು ಇನ್ನೊಂದೇನು ಶಾಕಿಂಗ್ ಅನ್ಸಿದೆ ಅಂದರೆ ಆಸ್ಟ್ರೇಲಿಯಾದವರು ಲೈಕ್ ಆಫ್ಟರ್ ಲಂಚ್ ಆದಮೇಲೆ ಬಂದಿದ ತಕ್ಷಣ ಟೀ ಸೆಷನಲ್ಲಿ 5 ವಿಕೆಟ್ ಬಿದ್ದೋಗ್ಬಿಡುತ್ತೆ ಬರೀ 22 ರನ್ಗೆ. ನಾನೇ ಶಾಕ್ ಆಗ್ಬಿಟ್ಟು ಇದೇನು ಗುರು 180 ಇರ್ತಾರೆ, ಆಲ್ರೆಡಿ 211ಗೆಲ್ಲ 5 ವಿಕೆಟ್ ಬಿದ್ದೋಗ್ಬಿಡುತ್ತೆ ಅಂತಂದರೆ ಲಿಟ್ರಲಿ ಅದು ಕೊಲ್ಯಾಪ್ಸ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಬೌಲ್ ಮಾಡಿದ್ರು. ಬಟ್ ಸ್ಟಿಲ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಹೆವಿ ಹೈಲೈಟೆಡ್ ಪಾರ್ಟ್ ಏನಪ್ಪ ಅಂತಂದರೆ ಟೆಂಬಾ ಬೌಮಾ ಮೇಲೆ ಹೆವಿ ಲೈಕ್ ಫೋಕಸ್ ಇರುತ್ತೆ. ನನ್ನ ಪ್ರಕಾರ ಇನ್ನೂ ಒಂದು 100 ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ, ಅವ್ರ ಕಡೆಯಿಂದ ಬರುತ್ತೆ ಅಂತ. ಸೊ ಬೋರ್ಡ್ ಪ್ರೆಡಿಕ್ಷನ್ ಕೊಡ್ತಾನೆ ಏನೋ. ಬಟ್ ಟೆಸ್ಟಲ್ಲಿ ಏನು ಹೇಳೋಕ್ಕಾಗಲ್ಲ ಗುರು. 100 ಅಲ್ಲ 200 ಹೊಡಿಬೋದು, ಇಲ್ಲಾಂದ್ರೆ 10 ಏನೋ 5 ರನ್ಗೆ ವಿಕೆಟ್ ಬಿದ್ದೋಗ್ಬಿಡ್ಬೋದು. ಬಟ್ ನಾನು ಮತ್ತೆ ಬ್ಯಾಕ್ ಮಾಡ್ತಾ ಇದ್ದೀನಿ ಸೌತ್ ಆಫ್ರಿಕಾದವರು. ನೀವು ಚೇಸ್ ಮಾಡಿ ಗುರು, ನಿಮ್ಗೆ ಆಗುತ್ತೆ. ಯಾಕಂತಂದ್ರೆ ನೀವು ಆಲ್ರೆಡಿ 22 ವರ್ಷದಿಂದ ಕಪ್ ಗೆದ್ದಿಲ್ಲ. ಸೇಮ್ ಆಸ್ ಇಟ್ ಈಸ್ RCB ಥರನೇ ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾದವ್ರಿಗೆ ಎಷ್ಟು ಫೀಲ್ ಇರುತ್ತೆ ಗುರು. ನಮ್ಮ ಅಷ್ಟು ಒಳ್ಳೆ ತಂಡ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೌಲಿಂಗಲ್ಲಿ ಚೆನ್ನಾಗಿರುತ್ತೆ. ಕೂಡ ಬಂದಿದ್ದಾರೆ ನೆನೆ ಮ್ಯಾಚ್. ಹೌದು, ABD ಅವರು ಇದ್ದಾರೆ, ರವಿಶಾಸ್ತ್ರಿ ಅವರು ಇದ್ದಾರೆ, DK ಅವರು ಬಂದಿದ್ದಾರೆ. DK ಅವರು ಪಾಪ ನೆನೆ ಕುತ್ಕೊಂಡು ಹೇಳ್ತಾ ಇದ್ರು ಅದನ್ನೇ. ಆಮೇಲೆ ರವಿಶಾಸ್ತ್ರಿ ಅವರು ಟೆಸ್ಟ್ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಬಗ್ಗೆನೂ ಒಂದು ಎಮೋಷನಲ್ ವಿಡಿಯೋ ಬಿಟ್ಟಿದ್ದಾರೆ ಆ ಒಂದು WTC ಸೈರಲ್ಲಿ. ಯಾಕಂದರೆ ಅವರು ಕ್ರೌಡ್ ಪೂಲರು. ನೆನೆ ಆ್ಯಕ್ಚುಲಿ ಕ್ರೌಡೇ ಇಲ್ಲ ಗುರು, ನನಗೆ ಅದೊಂದು ಬೇಜಾರಾಯಿತು ನೆನೆ ನೋಡಿದ್ರೆ ನೀವು. ಬಟ್ ಇಂಡಿಯಾ ಆಸ್ಟ್ರೇಲಿಯಾ ಇತ್ತು ಅಂತಂದರೆ ಮೇ ಬಿ ಹೆವಿ ಕ್ರೌಡ್ ಇರ್ತಿತ್ತು. ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಆಗಿರೋದ್ರಿಂದ ಒಂದು ಮುಕ್ಕಾಲು ಭಾಗ ಸ್ಟೇಡಿಯಂ ಮುಕ್ಕಾಲು ಭಾಗನೂ ಇಲ್ಲ, ಒಂದು ಅರ್ಧ ಭಾಗ ಫಿಲ್ ಆಗಿತ್ತು. ಎಲ್ಲ ಒಂದು ಸ್ವಲ್ಪ ಖಾಲಿ ಇತ್ತು ನೆನೆ ನೋಡ್ತಾ ಇರಬೇಕಾದ್ರೆ. ಸೊ ಟೆಸ್ಟ್ ಕ್ರಿಕೆಟು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಫೈನಲ್ ಆಗಿರೋದ್ರಿಂದ ಅಷ್ಟಾರ ಅವರೇ, ಇಲ್ಲಾಂದರೆ ಯಾವುದೂ ಬರ್ತಿರ್ಲಿಲ್ಲ ಮೇ ಬಿ, ನನಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಗೈಸ್, ನಿಮ್ಗೆ ಏನಿಸ್ತು ನೆನ್ನೆ ಒಂದು ಫಸ್ಟ್ ಇನ್ನಿಂಗ್ಸ್ ನೋಡ್ಬಿಟ್ಟು? ಸೊ ಯಾರ್ದು ಮಿಸ್ಟೇಕ್ ಇತ್ತು, ಯಾರ್ದು ಮಿಸ್ಟೇಕ್ ಇರಲಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.